ಬಾಬಾ ಹಿಂಗ್ ಬಾ ಬಾಬಾ. We are entrepreneurs. Entrepreneur. ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅರ್ಪಿತಾ ವಿಶ್ವಕರ್ಮ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಿಮ್ಗೆ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ನನಗೆ ತಿಳಿಸ್ಕೊಡಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ಮಾತ್ರ ನನಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ. ನೀವೆಲ್ಲರೂ ತಮ್ಲನಲ್ಲೇ ನೋಡಿದ್ದೀರಾ. ಇವತ್ತು ನನ್ನ ಮಗನ 3ನೇ ವರ್ಷದ ಹುಟ್ಟು ಹಬ್ಬ. ತುಂಬ ಖುಷಿಯಾಗುತ್ತೆ ಪ್ರತಿದಿನ ಅಂದರೆ ಹಬ್ಬದ ಥರನೇ. ನನಗೆ ನನ್ನ ಬರ್ತ್ಡೇ ನಾನು ಹೇಳ್ತಾ ಇರ್ತೀನಿ, ನನ್ನ ಬರ್ಡೇ ನನಗೆ ತುಂಬ ಸ್ಪೆಷಲ್ ಅಂತ ಅಂದ್ಬಿಟ್ಟು. ಸೊ ನನ್ನ ಮಗ ಬರ್ಡೇ ಬಂದಾಗಲೂ ನಂಗೆ ಅಷ್ಟೇ ಖುಷಿ ಅಂತ ಅನಿಸುತ್ತೆ, ಇನ್ನೂ ಜಾಸ್ತಿ ಖುಷಿ ಆಗುತ್ತೆ. ನನ್ನ ಮಗ ಅಲ್ವಾ, ತುಂಬ ಖುಷಿ ಆಗುತ್ತೆ. ಲಾಸ್ಟ್ ಇಯರ್ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೆ 2 ವರ್ಷದ ಮಗುಗೆ ಏನು ಗೊತ್ತಿರುತ್ತೆ ಬರ್ಡೇ ಅಂತ ಅಂದ್ಬಿಟ್ಟು, ಸೆಲೆಬ್ರೇಷನ್ ಎಲ್ಲ. ಸೊ ಹಾಗಾಗಿ ಅವ್ನಿಗೇನು ಇಷ್ಟ ಬರುತ್ತೆ, ಅವ್ನಿಗೇನು ಕಂಫರ್ಟಬಲ್ ಇರುತ್ತೆ ಆ ರೀತಿ ಮಾಡೋಣ ಅಂದ್ಕೊಂಡಿದ್ದೀವಿ ಅಂತ ಲಾಸ್ಟ್ ಟೈಮ್ ವಿಡಿಯೋನಲ್ಲಿ ಅಪ್ಲೋಡ್ ಮಾಡಿದ್ದೆ. ಬಟ್ ಈ ಟೈಮು ತುಂಬ ಚೇಂಜಸ್ ಇದೆ ರೀ. ಈ ಸಲ ಆರವ್ ನನ್ನ ಬರ್ಡೇ ಮಾಡಮ್ಮ, ಕೇಕ್ ತೊಗೊಂಬರಮ್ಮ, ಗಿಫ್ಟ್ ತೊಗೊಂಬರಮ್ಮ ಅಂತ ಮುದ್ದಾಗಿ ಕೇಳ್ತಾ ಇದ್ದ. ಇದೆಲ್ಲ ಪ್ರೋಗ್ರೆಸ್ ಅಂತ ಅಂದರೆ ಆವಾಗ 2 ವರ್ಷದ ಮಗುಗೂ ಇವಾಗ 3 ವರ್ಷದ ಮಗುಗೂ ತುಂಬ ಡಿಫ್ರೆನ್ಸ್ ಇದೆ. Hey, happy birthday to me. Sandeep ಬರ್ತಾನೆ ಹೇಳು. Happy birthday. ಸಂದೀಪ್ ಅಂತ ಬರ್ತಾನೆ. ಹಾಗೆ ಬೇಬಿ ಫೋನ್ ಇದೆ. ಅವನಿಗೆ ಒಂದು ಮಟ್ಟಿಗೆ ಅರ್ಥ ಆಗಿದೆ, ಬರ್ತ್ಡೇ ಅಂದರೆ ನನ್ನ ಸ್ಪೆಷಲ್ ಡೇ. ಅವತ್ತು ನನಗೆ ಕೇಕ್ ತರ್ತಾರೆ, ಕಟ್ ಮಾಡಿಸ್ತಾರೆ, ಗಿಫ್ಟ್ಸ್ ಅನ್ನೋದು ಕೊಡ್ತಾರೆ ಅನ್ನೋ ಥರ ಈ ಒಂದು ಎಕ್ಸೈಟ್ಮೆಂಟ್ ದಿನ ಅದು ಅಂತ ಅಂದ್ಬಿಟ್ಟು ಅವನಿಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ನೋಡ್ಬೋದು ತುಂಬ ಎಕ್ಸೈಟ್ಮೆಂಟಲ್ಲಿ ಇದ್ದ. ಬೆಳಗ್ಗೆಯಿಂದನೂ ಕೇಳ್ತಾ ಇದ್ದ, ಅಮ್ಮ ನನ್ನ ಬರ್ಡೇ ಅಮ್ಮ ಇವತ್ತು, ಕೇಕ್ ತಗೊಂಬರಮ್ಮ ಅಂತ ಕೇಳ್ತಾ ಇದ್ದ. ಅಮ್ಮ ಗಿಫ್ಟ್ ಕೊಡ್ಸಮ್ಮ ಅಂತ ಕೇಳ್ತಾ ಇದ್ದ. ಆ್ಯಕ್ಚುಲಾಗಿ ವಿನು ಅವತ್ತಿನ ದಿನ ಔಟ್ ಆಫ್ ಸ್ಟೇಷನ್ ಇದ್ದರು. ಸೊ ಅವ್ರ ಜೊತೆ ಬರ್ಡೇ ಸೆಲೆಬ್ರೇಷನ್ ಮಾಡೋದಕ್ಕಾಗಲ್ಲ. ಸೊ ನಾವು ಅಂದ್ಕೊಂಡ್ವಿ, ಸೊ ಅವ್ರು ಬಂದಮೇಲೆ ಮಾಡೋಣ ಬಿಡಿ, ಸೆಲೆಬ್ರೇಷನ್ ಮಾಡೋಣ ಅಂತ. ಬಟ್ ಇವ್ನು ಕೇಳ್ತಿದ್ದು ನೋಡ್ಬಿಟ್ಟು ಪಾಪ ಅವತ್ತೇ ಮಾಡಿಬಿಡೋಣ ಅಂತ ಅನ್ನಿಸ್ತಾ ಇತ್ತು. ಬಟ್ ಎನಿವೇ ಈ ವರ್ಷ ನಾವು ಅಷ್ಟು ತುಂಬ ಗ್ರ್ಯಾಂಡಾಗೇನು ಮಾಡಲಿಲ್ಲ. ಪ್ರತಿ ವರ್ಷದ ಥರನೇ ತುಂಬ ಸಿಂಪಲ್ಲಾಗಿ ಕೇಕ್ನ ಕಟ್ ಮಾಡಿಸ್ದೆ. ಕೇಕ್ ವಿನುಸನೇ ಆರ್ಡರ್ ಮಾಡಿದರು ಅಲ್ಲಿಂದ. ಸೊ ಆ ಕೇಕ್ನ ಕಟ್ ಮಾಡಿಸಿ ಆರವ್ ಕೈಲಿ ನನ್ನದೇ ಆದಂಥ, ನಿಮಗೆಲ್ಲರಿಗೂ ಗೊತ್ತು ನನ್ನದೇ ಒಂದು ಗ್ಲಿಟರ್ ಗರ್ಲ್ ಅಂತ ಲೇಡೀಸ್ ಸಲೂನ್ ಇದೆ ಅಂತ ಅಂದ್ಬಿಟ್ಟು, ಆ ಸಲೂನಲ್ಲೇ ಆರವ್ಗೆ ಕೇಕ್ ಕಟ್ ಮಾಡಿಸ್ದೆ. ಸೊ ನನ್ನ ಸಲೂನ್ ಅಕ್ಕಪಕ್ಕ ಇರೋ ಅಂಥ ಅವ್ರದ್ದೇ ಆದಂಥ ಬಿಸ್ನೆಸ್ ಇಟ್ಕೊಂಡು ಬಿಸ್ನೆಸ್ ಮಾಡ್ತಿರೋ ಅಂತಹ ಎಲ್ಲರೂ ಬಂದಿದ್ರು ಅವತ್ತು. ತುಂಬ ಖುಷಿ ಆಯಿತು. ನನ್ನದೇ ಅಂತ ಒಂದು ಪ್ರಪಂಚನ ಕಟ್ಕೊಂಡಿರೋದಾಗಿರ್ಬೋದು. ಸೊ ಇವರೆಲ್ಲರೂ ನನಗೆ ಭಾಳ ಸಪೋರ್ಟಿವ್ ಆಗಿ ನಿಂತಿರ್ತಾರೆ. ಆರವ್ ಬರ್ಡೇನೇ ಆಗಿರ್ಬೋದು, ಆರವ್ಗೆ ಎಂದ್ಲ ದಿನನೇ ಹೇಳ್ತಾ ಇದ್ರು, ಆರವ್ ನಾಳೆ ಬರ್ತಡೇ ಅಲ್ವಾ, ಏನು ಮಾಡ್ತೀಯಾ, ಎಲ್ಲಿ ಪಾರ್ಟಿ ಕೊಡಿಸ್ತೀಯಾ ಅಂತ ಆರವ್ಗೆ ಹೇಳ್ತಾ ಇದ್ರು. ಆರವ್ ಜೊತೆ ತುಂಬ ಚೆನ್ನಾಗಿ ಮಿಂಗಲ್ ಆಗ್ತಾರೆ. ಸೊ ಈ ಕೇಕ್ ಕಟ್ ಮಾಡಿದ್ಮೇಲೆ ನೆಕ್ಸ್ಟು ಪುಣ್ಯ ಗರ್ಲ್ಸ್ PG ಅಲ್ಲಿ ಹೋಗಿದ್ವಿ. ಅಲ್ಲಿ ಇನ್ವೈಟ್ ಮಾಡಿದ್ರು, ಬನ್ನಿ ಇಲ್ಲಿ ಕೇಕ್ ಕಟ್ ಮಾಡ್ಸೋಣ. ಆರವ್ ಬರ್ತಡೇ ದಿನ ಚಿಲ್ಡ್ರನ್ಸ್ ಡೇ ಇದ್ದಿದ್ದರಿಂದ, November 14th ಅವ್ನ ಬರ್ತಡೇ ಆಗಿದ್ದರಿಂದ ಚಿಲ್ಡ್ರನ್ಸ್ ಡೇಗೂ ಸಹ ಕೇಕ್ ಕಟ್ ಮಾಡೋಣ PGನಲ್ಲೇ ಅಂತ ಇನ್ವೈಟ್ ಮಾಡಿದ್ರು. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಗೆ ಹೋದ್ವಿ. ಆರವಂತೂ ಲೈಕ್ ಎಲ್ಲರ ಜೊತೆನೂ ತುಂಬ ಚೆನ್ನಾಗಿ ಮಿಂಗಲ್ ಆಗ್ತಾ ಇದ್ದಾನೆ. ಕಂಪೇರಿವ್ಲಿ ಮೊದಲು ಅಷ್ಟೊಂದು ಎಲ್ಲರ ಜೊತೆನೂ ಮಿಂಗಲ್ ಆಗ್ತಾ ಇರಲ್ಲ, ಬಟ್ ಇವಾಗಂತೂ ತುಂಬ ಚೆನ್ನಾಗಿ ಮಿಂಗಲ್ ಆಗ್ತಾ ಇದ್ದಾನೆ. ಸೊ ಅದೇ ಇರುತ್ತಲ್ಲ, ಮಕ್ಳಿಗೂ ಗೊತ್ತಾಗುತ್ತಂತೆ ಕಂಫರ್ಟಬಲ್ ಎಲ್ಲಿರುತ್ತೆ ಅಂತ, ಅಲ್ಲಿ ಮಾತ್ರ ಅವ್ರು ಮಿಂಗಲ್ ಆಗ್ತಾರಂತೆ. ಹ್ಯಾಪಿ ಬರ್ತದೆ.
ಹ್ಯಾಪಿ ಗೊತ್ತೈತೆ ಮೂಗೋಯ್ತು ಇರೋದೇ ಹಂಗೆ. ನಿನಗೆ ಇದು ಬೇಕೋ ಅದು ಬೇಕೋ ನಿಜ ಹೇಳು. ಅಲ್ಲಿ ಟೇಸ್ಟ್ ನೋಡೋದಲ್ಲಪ್ಪ. ಯಾವ್ದು ಬೇಕು? ಈ ಕೇಕ್ ಬೇಕಾ ಆ ಕೇಕ್ ಬೇಕಾ ನಿಮಗೆ? ಅದಂತಲ್ಲ, ಅದು ರೆಡ್ ವೆಲ್ವೆಟ್. ಇದು ಬೇಕಾ ಪೌಡರಾ? ಸರಿ ಸರಿ ಕಟ್ ಮಾಡ್ಬೇಡ ಅಕ್ಕದು. ಇಲ್ಲಿ ನೀವು ನೋಡ್ಬೋದು ಆರವ್ ಬರ್ಡೇಗೊಂದು ಮತ್ತು ಚಿಲ್ಡ್ರನ್ಸ್ ಡೇ ಸ್ಪೆಷಲ್ಗೆ ಅಂತ 2 ಕೇಕ್ ತರಿಸಿದ್ರು. ಪಪ್ಪ ಇಲ್ಲಿ ಪಪ್ಪ ಮಿಸ್ ಮಾಡ್ಕೋತೀಯ ಪಪ್ಪನಾ? ಮಿಸ್ ಯು ಪಪ್ಪ ಅಂತ ಅನ್ನು. ಮಿಸ್ ಯು ಪಪ್ಪ. ಬನ್ನಿ ಅಲೋ ಕೇಳೋಗಲಿ ಹೋಗಲ್ ಬೇಗ. ಯಾವ ಕೇಕ್ ಚೆನ್ನಾಗಿದೆ ಹೇಳಿ. ಅದು ಚೆನ್ನಾಗಿದೆಯಾ? ಇವಾಗ ಹೇಳಿ ಯಾವ್ದು ಚೆನ್ನಾಗಿದೆ. ಯಾವ್ದು ಚೆನ್ನಾಗಿದೆ? ಯಾವ್ದು ಚೆನ್ನಾಗಿದೆ? ಇದಾ? ಸಾಕು ಕೈ ಹಾಕ್ಬೇಡ. ಮಕ್ಕಳು ಬೆಳೆಯೋದೇ ನೋಡ್ಲಿಕ್ಕೆ ತುಂಬಾ ಖುಷಿ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಾನು ಎಲ್ಲೂ ಸಹ ನನ್ನ ಮಗನ ದೂರ ಬಿಟ್ಬಿಟ್ಟು ನಾನು ಇರೋದಕ್ಕೆ ಇಷ್ಟಪಡಲ್ಲ. ಅವ್ನ ಪ್ರತಿಯೊಂದು ಮೂಮೆಂಟ್ಸು ಸಹ ನನ್ನ ಜೊತೆಲಿದ್ದು ಎಂಜಾಯ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅವ್ನ ಪ್ರತಿಯೊಂದು ನಡೆ ಆಗಿರ್ಬೋದು, ನುಡಿ ಆಗಿರ್ಬೋದು, ಎಲ್ಲದನ್ನೂ ನೋಡೋದಕ್ಕೆ ಇಷ್ಟಪಡ್ತೀನಿ. ತುಂಬ ಎಂಜಾಯ್ ಸಹ ಮಾಡ್ತೀನಿ. ಹ್ಯಾಪಿ ಚಿಲ್ಡ್ರನ್ಸ್ ಡೇ ಟು ಯು. ತಿನ್ನು ಆ ಮಾಮಗೆ ಅತ್ತೆಗೆ ತಿನ್ಸು. ತಿನ್ನು ಪರವಾಗಿಲ್ಲ. ಇದು ನಮ್ಮ ಕುಡಿ. ಸೊ ಆರವ್ ಸೆಕೆಂಡ್ ಬರ್ತ್ಡೇ ಕೇಕ್ನ ಇಲ್ಲಿ ಕಟ್ ಮಾಡ್ದ. ಥ್ಯಾಂಕ್ಸ್ ಟು ಮೇಘಾ ಆ್ಯಂಡ್ ವಿಶ್ವ. ನೀವು ಕೇಕ್ ತಂದು ಕಟ್ ಮಾಡಿಸಿದ್ಕೆ ಆಲ್ಮೋಸ್ಟ್ ಅವ್ರ ಅಪ್ಪನ ಒಂಚೂರು ಮಿಸ್ ಮಾಡೋದು ಕಡಿಮೆ ಮಾಡ್ಕೊಂಡ ಅಂತಲೇ ಹೇಳ್ಬೋದು. ಹಾಗೆ ಪ್ರತಿಯೊಂದು ಮೂಮೆಂಟ್ಸ್ ಸಹ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದ, ನೀವೇ ನೋಡಬಹುದು. ನೀವು ಕಿಸಿ ಕೊಡಿ. ಪಪ್ಪಿ ಕೊಡು ಅಮ್ಮಗೆ. ಅಮ್ಮ ಪಪ್ಪಿ ಕೊಡು. ಕೇಕ್ ತಿನ್ಸದಲ್ಲಮ್ಮ. ಮುದ್ಕೊಡು ಅಮ್ಮಗೆ. ಅಮ್ಮ ಮುದ್ಕೊಡು. ಪಪ್ಪಿ ಕೊಡು. ಅಲ್ಲಿ ಪಪ್ಪ ಮಿಸ್ ಯು ಅನ್ನು. ಪಪ್ಪ ಮಿಸ್ ಯು. ಅಕ್ಕ ಎಲ್ಲ ಕರಿ. ಅಕ್ಕ ಬನ್ನಿ ಏನು ಪ್ಲೀಸ್ ಕಮ್. ಹಾಗೆ ವಿನುಗೂ ಸಹ ತುಂಬಾ ಬೇಜಾರು ಮಾಡ್ಕೊಳ್ತಾ ಇದ್ರು. ಬೇಜಾರಾಗ್ತಾ ಇತ್ತು ಅವ್ರಿಗೆ. ಅಯ್ಯೋ ನನ್ನ ಮಗನ ಅಂದರೆ 1 ಮಂತ್ ಮುಂಚೆನೇ ಹೇಳ್ತಾ ಇದ್ರು, ನನ್ನ ಮಗನ ಬರ್ಡೇಗೆ ನಾನು ಇರೋದಕ್ಕಾಗಲ್ವಲ್ಲ, ಈ ವರ್ಷ ಹೊರಗಡೆ ಹೋಗ್ತಾ ಇದ್ದೀನಲ್ಲ, ಹೋಗಲೇಬೇಕಲ್ಲ, ಏನು ಮಾಡೋದು ಅಂತ ಭಾಳನೇ ಮಿಸ್ ಮಾಡ್ಕೊಳ್ತಾ ಇದ್ರು, ಬೇಜಾರು ಮಾಡ್ಕೊಳ್ತಾ ಇದ್ರು ಹೇಳ್ಬೇಕು ಅಂದರೆ. ಏನು ಮಾಡೋದಕ್ಕಾಗಲ್ಲ. ವರ್ಕ್ ಅಂತ ಬಂದಮೇಲೆ ದುಡಿಮೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫ್ಯಾಮಿಲಿನ ಸಾಕೋದಕ್ಕಾಗಿರ್ಬೋದು, ದುಡಿಮೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಲ್ವಾ. ಸೊ ಅಂಥ ಸಮಯದಲ್ಲಿ ನಾವು ಸಹ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಲಿಟಿಲ್ ವಿನು, ಜೂನಿಯರ್ ವಿನು. ಜೂನಿಯರ್ ವಿನು. ಹಾಯ್ ಮಾಡು. ಹಾಯ್. ಮಿಸ್ ಯು ಪಪ್ಪ. ಲವ್ ಯು. ಲವ್ ಯು ಟು. ಅರ್ವಿತಾ ಪಪ್ಪ ಅಲ್ಲ, ಲವ್ ಯು ಪಪ್ಪ. ಲವ್ ಯು ಪಪ್ಪ. ಬೇಗ ಬನ್ನಿ. ಬೇಗ ಪಾಪ. ಬೇಗ ಬನ್ನಿ ಪಪ್ಪ. ಪಪ್ಪ ಬೇಗ ಬಾಪ. ಬಾಬಾ ಹಿಂಗ್ ಬಾ. ಬೇಗ ಬಾ. ಫ್ಲೈಟ್ ಕಳಿಸ್ತೀರಿ ಹಿಂಗನ್ನ ಫ್ಲೈಟ್ ಹಿಂಗಲ್ಲಮ್ಮ. ಇಲ್ಲಿ ನೋಡಿ, ಕೈ ನೋಡಿದಿ ಅಲ್ಲಿ ನೋಡಲ್ಲಿ. ಸೊ ನೀವು ನೋಡ್ಬೋದು ಅವ್ನಿಗೆ ಇಷ್ಟ ಆಗಿರೋ ಸಾಂಗಿಗೆ ಡ್ಯಾನ್ಸ್ ಸಹ ಮಾಡ್ತಾ ಇದ್ದ.
ಅದು ಕಾಪಿರೈಟ್ಸ್ ಇಶ್ಯೂಯಿಂದ ನಾನು ಸೌಂಡ್ನೆಲ್ಲ ಕೊಡೋದಕ್ಕಾಗಲಿಲ್ಲ. ಬಟ್ ಹೇಳ್ಬೇಕು ಅಂದರೆ ಒಟ್ಟಾರೆ ಅವನು ಸಖತ್ತಾಗಿ ಮಿಂಗಲ್ ಹಾಕ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಖುಷಿಯಾಗಿ ಅವತ್ತಿನ ದಿನ ಸೆಲೆಬ್ರೇಷನ್ ಮಾಡ್ದ. ನೋಡೋಣ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಇಯರ್ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು, ಅವನ ಎಕ್ಸ್ಪ್ರೆಷನ್ಸ್ ಹೇಗಿರುತ್ತೆ ಅಂತ. ಇಲ್ಲಿಗೆ ಅವ್ನ ಬರ್ಡೇ ಸೆಲೆಬ್ರೇಷನ್ ಮುಗಿಲಿಲ್ಲ. ನೆಕ್ಸ್ಟ್ ಡೇ ಹೇಳ್ಬೇಕು ಅಂದರೆ ಸ್ಯಾಟರ್ಡೇ, ಬರ್ತ್ಡೇ ಗುರುವಾರ ಇತ್ತು. ಫ್ರೈಡೇ ವಿನು ಬಂದಿದ್ರು. ಸೊ ಸ್ಯಾಟರ್ಡೇ ಹೊರಗಡೆ ಹೋಗೋಣ ಊಟಕ್ಕೆ ಅಂತ ಅಂದ್ಬಿಟ್ಟು ಊಟಕ್ಕೆ ಹೊರಟ್ವಿ. ಅಲ್ಲಿಂದ ಸ್ವಾತಿ ಅನ್ನೋ ರೆಸ್ಟೋರೆಂಟ್ಗೆ ಹೋದ್ವಿ. ಸಮಯ 11:40. ದೇವ್ಗಳು ಊಟ ಮಾಡೋ ಟೈಮಲ್ಲಿ ಊಟ ಮಾಡ್ತಾ ಇದೀವಿ. ಯಾವುದೋ ಸ್ವಾತಿ ಆಂಧ್ರ ಶೈಲಿ ಅಂತ ಕರ್ಕೊಂಡ್ ಬಂದಿದ್ದಾರೆ. ಬನ್ನಿ ಟೇಸ್ಟ್ ನೋಡೋಣ. ಬನ್ನಿ ಹೇಗಿದೆ? ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಬಿಸ್ನೆಸ್ ಅಂತಲೇ ಟೈಮಿಂಗ್ಸ್ ಇರೋದಿಲ್ಲ. ಸೊ ಕ್ಲೈಂಟ್ಸ್ ಮೂಮೆಂಟ್ ಹೇಗಿರುತ್ತೆ ಆ ರೀತಿ ಬಿಸ್ನೆಸ್ ನಡ್ತಾ ಹೋಗ್ತಾ ಇರುತ್ತೆ. ಸೊ ಟೈಮಿಂಗ್ಸ್ ಇರೋದಿಲ್ಲ. ಅವತ್ತು ಆ್ಯಕ್ಚುಲಿ ಈವ್ನಿಂಗ್ ಒಂದು ಬ್ರೈಟ್ ಟು ಬಿ ಫಂಕ್ಷನ್ ಇತ್ತು. ಸೊ ಅದನ್ನ ಅಟೆಂಡ್ ಮಾಡಿಕೊಂಡು ಅವರು ಸಹ ಕರ್ಕೊಂಡು ನಾವೆಲ್ಲನೂ ಕಂಪ್ಲೀಟಾಗಿ ಮುಗಿಸ್ಕೊಂಡು ಫಂಕ್ಷನ್ನ ರೆಸ್ಟೋರೆಂಟ್ಗೆ ಬರೋದ್ರೊಳಗಡೆ 11:30 ಆಗೋಗಿತ್ತು. ವಿಶ್ವ ಆಲ್ರೆಡಿ ಹೇಳ್ದಂಗೆ 11:30 ಆಗಿತ್ತು. ಬಟ್ ಇಟ್ಸ್ ಓಕೆ. ಆ್ಯಂಡ್ ಫೈನಲಿ ಒಂದು ಊಟ ಮಾಡೋದಕ್ಕೆ ಒಂದು ಜಾಗ ಸಿಕ್ತು. ಅಟ್ಲೀಸ್ಟ್ ಓಪನ್ ಇತ್ತಲ್ಲ ಆ ಟೈಮಲ್ಲಿ ಏನಂದರೆ ಒಂದು ದೊಡ್ಡ ಖುಷಿ ಹೇಳ್ಬೇಕು. ಯಾಕೆಂದರೆ ತುಂಬ ಹೊಟ್ಟೆ ಹಶ್ವಾಗ್ಬಿಟ್ಟಿತ್ತು ನಮಗೆಲ್ಲರಿಗೂ. ಆ್ಯಕ್ಚುಲಾಗಿ ತುಂಬ ಜನ ವೆಜಿಟೇರಿಯನ್ಸ್ ಇದ್ದರು, ನಾವು ನಾನ್ ವೆಜಿಟೇರಿಯನ್ಸ್ ಇದ್ವಿ. ಇವತ್ತು ಯಾವ ಸಂತೋಷಕ್ಕೋಸ್ಕರ ಪಾರ್ಟಿ? ಇವತ್ತು ಇವ್ರದ್ದು ಬರ್ತ್ಡೇ ಟ್ರೀಟ್ ಇತ್ತು. ಸೊ ಅದಕ್ಕೋಸ್ಕರ ಸೆಲೆಬ್ರೇಷನ್ 3 ವರ್ಷ ಆದಮೇಲೆ 3 ವರ್ಷದ ಮಮ್ಮಿ ಸೆಲೆಬ್ರೇಷನ್. ನೆಕ್ಸ್ಟ್ ಇನ್ನೊಂದು ಅವ್ರದ್ದು ಬ್ರೈಡ್ ಏನದೆ, ಅದೇ ಅವ್ರದ್ದು ಇದೆ, ಇವ್ರದ್ದು ಅದೇ ಇದೆ. ಅದನ್ನ ಕರ್ಕೊಂಬಂದಿದ್ದಾರೆ ಕೊಡಿಸ್ತೀವಿ ಅಂತ ಬರೀ 8 ಜ್ಯೂಸ್ ಕೊಡಿಸಿದ್ದಾರೆ. ಸಾದಿಕ್ ಅವ್ರು ಯಾವಾಗ ಗ್ರೂಮ್ ಟು ಬಿ ಆಗೋದು? ನೀವು ಯಾವಾಗ ಬ್ರೋ? ಇವರು ನಾನ್ ವೆಜಿಟೇರಿಯನ್ ತಿಂದರೂ ಸಹ ಅವತ್ತಿನ ದಿನ ತಿನ್ನೋ ಆಗಿರಲಿಲ್ಲ. ನೆಕ್ಸ್ಟ್ ಡೇ ಧರ್ಮಸ್ಥಳ ಹೋಗ್ತಾ ಇದ್ರು. ಸೊ ತಿನ್ನೋ ಆಗಿರಲಿಲ್ಲ ಅಂತೆ. ರೆಸ್ಟೋರೆಂಟಲ್ಲಿ ಮಜ್ಜಿಗೆ ಮೆಣಸಿನ್ಕಾಯಿ ಇಟ್ಟಿದ್ದಾರೆ. ಇದು ಹಳ್ಳಿಗುಟ್ಟು ಚೆನ್ನಾಗಿದೆ. ನಮ್ಮ ಕಡೆಯಿಂದ ನಮ್ಮ ಅಕ್ಕನ ಗಿಫ್ಟು. ಇವ್ರ ಗಿಫ್ಟು ಆಗಿದೆಯಾ? ಆಗಿದೆ. ಸೋ ಯಮ್ಮಿ ಅಣ್ಣ ಒಂದು ಈರುಳ್ಳಿ ಕೊಡೋಣ ಬೇಕಾ? ಧನ್ಯವಾದಗಳು. ನಾವು ಅದೃಷ್ಟ ಮಾಡ್ಕೊಂಡು ಬಂದಿದ್ದು ಮೊಸರನ್ನ, ಇದು ಬಿರಿಯಾನಿ. ಹೊಟ್ಟೆ ಉರಿಸ್ಬೇಕು, ಹಿಂಗೆಲ್ಲ ಉರಿಸ್ಬೇಕು. ಪರವಾಗಿಲ್ಲ ನನಗೆ. ನೀವು ತೋರಿಸಿ. ಹೀಗೆ ಅವ್ರಿಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ. ಬಟ್ ಆದ್ರೂ ನಾವು ಅದೇ ತಿನ್ನೋಕ್ಕಾಗ್ತಿರಲಿಲ್ಲ ಅಂತ ನಾನು ತುಂಬ ಹೊಟ್ಟೆ ಉರಿಸ್ಕೊಂಡು ಈಯಾಳಿಸ್ಕೊಂಡು ತಿಂತಾ ಇದ್ವಿ. ನೀವು ನೋಡ್ಬೋದು ಫ್ರೆಂಡ್ಸ್ ಎಲ್ಲ ಇದ್ದರೆ ಏನಾರು ಒಂದು ಫನ್ ಮೂಮೆಂಟ್ಸ್ ಅನ್ನೋದಿರುತ್ತೆ ಅಲ್ವಾ. ಸೊ ನಾವು ಈ ಸೈಡ್ ಕೂತಿರೋರೆಲ್ಲ ನಾನ್ ವೆಜಿಟೇರಿಯನ್ಸು, ಆ ಸೈಡ್ ಇರೋರೆಲ್ಲ ವೆಜಿಟೇರಿಯನ್ಸು. ಸೊ ಅವರು ನಾರ್ಮಲ್ ವೆಜ್ಜಿಸ್ನ ಆರ್ಡ್ರ್ ಮಾಡಿದರು, ನಾವು ನಾನ್ ವೆಜ್ನ ಆರ್ಡ್ರ್ ಮಾಡಿದ್ವಿ. ಇವಾಗ ಎಷ್ಟು ಗಂಟೆ ಆಗಿದೆ? ಸಮಯ 12:40. ಎಲ್ಲ ದೇವ್ಗಳು ಊಟ ಮಾಡೋ ಟೈಮು, ಮಲ್ಕೊಳ್ಳೋ ಟೈಮು. ನಾವಿನ್ನೂ ಉಣ್ತಾ ಇದ್ದೀವಿ. ಇನ್ನೊಂಚೂರು ರಿಕ್ವಿಸ್ಕೊಳಕ್ಕೆ ಹೇಳ್ತಾ ಇದೀವಿ, ಅವ್ರು ರಿಕ್ವಿಸ್ಕೊತಾ ಇಲ್ಲ. ಅವರು ಸಾದಿಕ್ ಬ್ರೋ, ಅವರು ಸ್ವಲ್ಪ ಇಕ್ಕಿಸ್ಕೊಂಡು ಜಾಸ್ತಿ ಇಕ್ಕಿಸ್ಕೊಂತಾ ಇಲ್ಲ. 12:00 1 ಗಂಟೆ ತಿಂದು ಸ್ವಲ್ಪ ಇಕ್ಕಿಸ್ಕೊಳ್ಳಿ ಬ್ರೋ. ಇವ್ರು ಯಾರು ಅಂತಂದ್ರೆ ಸಂದೀಪ್ ಅಲಿಯಾ ಸ್ಯಾಂಡಿ ಅಂತ. ಇವರು ಒಳ್ಳೆ ಟ್ರೀಟ್ ಏನಿಲ್ಲ, ನೀವು ಬರೀ ಒಂದು ಪೊಮೊಗ್ರಾನೇಟ್ ಜ್ಯೂಸ್ ಕುಡಿದಿದ್ದೀರಾ. ಒಳ್ಳೆ ಜ್ಯೂಸ್ ಸೊ ದಯವಿಟ್ಟು ಈ ಹೋಟೆಲ್ 11:30 ಕ್ಲೋಸ್ ಅಂತೆ. ನಾವು ದೇವುಗಳನ್ನ ಇದ್ದಂಗೆ 12:30 ಹೋಗಿದ್ದೀವಿ. ಬಾಯ್ ಬಾಯ್ ಬಾಯ್. ಸೊ ಹೀಗೆ ನೈಟ್ ಡಿನ್ನರ್ನ ಮುಗಿಸಿ ಹೊರಗಡೆ ನಿಂತ್ಕೊಂಡು ಸ್ವಲ್ಪ ಚಿಟ್ಚಾಟ್ ಮಾಡೋದು ಕಾಮನ್ ಆಗಿ ಇದ್ದೇ ಇರುತ್ತೆ ಅಲ್ವಾ. ನಾವೆಲ್ಲರೂ ಸಹ ಹೊರಗಡೆ ನಿಂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ನಿಂತಿದ್ವಿ. ಆ್ಯಕ್ಚುಲಿ ಅವ್ರು ನೆಕ್ಸ್ಟ್ ಡೇ ಧರ್ಮಸ್ಥಳ ಹೋಗ್ಬೇಕಾಗಿತ್ತು. ಬಟ್ ಆದ್ರೂ ಟೈಮ್ ಸ್ಪೆಂಡ್ ಮಾಡ್ತಿದ್ರು ನಮ್ಮ ಜೊತೆ. ಪ್ರತಿ ಸಂಡೇನ ಅವ್ರಿಗೆ ವಿಶ್ ಮಾಡಬೇಕು, ಅದು ಹೇಳ್ಬೇಕು ನೀವು. ಅಲ್ಲ 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 ಏನಕ್ಕೆ ಅಂತ ಹೇಳ್ಬೇಕು. ಇವರು ಸಂಡೆ
ಹೇಳಿ ಇವ್ರದ್ದು ನೀವು ಹೇಳಿ ನಮ್ದು ನಿಮ್ದು ಹುಟ್ಟಿರೋದಾ ನಮ್ದು ಹುಟ್ಟಿರೋದು ನೀವು ಹುಟ್ಟಿರೋದು ಹತ್ರ ಹೋಗಿ ಸ್ವಲ್ಪ. ಡೇಟ್ ಗೊತ್ತಿಲ್ಲ ಸಂಡೇ ರಜಾ ತಾನೆ, ಸಂಡೇ ಹೆಂಗ್ ಹುಟ್ಟಿದ್ರಿ? ಹೆಂಗ ಹುಟ್ಟಿರೋ ಇದು ವರ್ಕ್ ಫ್ರಮ್ ಹೋಮ್ ಸುಮ್ಕುತ್ತ ಅಲ್ಲ ಅದಕ್ಕೆ ಇವರು ಸಂಡೇ ಡೈಲಿ ಬರ್ಡೇ ಮಾಡ್ಕೋತಾರೆ. ಯಾವ ಸಂಡೇ ಅಂತ ಗೊತ್ತಿಲ್ಲ, ಒಟ್ಟ ಡೈಲಿ ಸಂಡೇ ಸಂಡೇ ಅಂದ್ರೆ ಅವ್ರಿಗೆ ಎಮೋಷನ್ಸ್ ಯಾವ ಮೋಷನ್ಸ್ ಎಮೋಷನ್ಸ್ ಮೀನ್ಸ್ ಅಂದ್ರೆ ಏನು ಭಾವುಕ. ಲೂಸ್ ಮೋಷನ್ಸ್. ಸೊ ಇವತ್ತು ಹ್ಯಾಪಿ ಬರ್ಡೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಬರ್ಡೇ ಸಾದಿಕ್. ಇದೇ ಖುಷಿಗೆ ಏನಿಲ್ವಾ ನೀವೇ ಕೊಡಿಸ್ಬೇಕು ಪಿಜಿಗೆ ಅಷ್ಟೇನಾ? ಎಲ್ಲಕ್ಕೂ ನೀನೆ. ಇವರೆಲ್ಲ ಯಾರು ಹೇಳು? ಯಾರಿಲ್ಲ ಇವರೆಲ್ಲ ಯಾರು? ಹೇಳಿ ಯಾರಂತ. ನೀವೆಲ್ಲ ಏನ್ ಕೆಲಸ ಮಾಡ್ತೀರಾ? ಆಂಟ್ರಪ್ರನರ್ಸ್. ಆಂಟ್ರಪ್ರನರ್ ಹೇಳಿ. ಡಿ ಗ್ರೂಪ್ ಆಂಟ್ರಪ್ರನರ್ ಅಂತ ನೀವ್ ಹೇಳಿ ಕರೆಕ್ಟಾಗಿ ಹೇಳಿ, ಸ್ಪೆಲ್ ಡಿ ಗ್ರೂಪ್ ಎಂಟರ್ಪ್ರಿನರ್ಸ್. ಎಂಟರ್ಪ್ರೈಸಸ್ ನೀವ್ ಹೇಳಿ ಆಂಟ್ರಪ್ರನರ್. ಇಲ್ಲ 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 ಕೇಳಕ್ಕೆ ಇವ್ರು ಹೇಳಿದ್ದೆ ಇಲ್ಲ ಇಲ್ಲ ಇವ್ರು ಹೇಳಬೇಕು. ಇವ್ರು ಹೇಳಿದ್ದೆ ಇಲ್ಲ ಇಲ್ಲ ನೀವ್ ಹೇಳಿ. ಇಲ್ಲ ಇಲ್ಲ ನೀವ್ ಹೇಳ್ರಿ ನೀವು ಬೇಗ ಹೇಳ್ಕೊಡಿ. ಆಂಟ್ರಪ್ರನರ್. ನೀಟಾಗಿ ಹೇಳು. ಆಂಟ್ರಪ್ರನರ್. ಅಂಟರ್ಪಾಂಟ್ರು ನಿಂತ್ಕೊಳ್ಳಿಲ್ಲ. ಇವ್ರದ್ದು ಸ್ಟ್ಯಾಗ್ ಅಂತ ಒಂದು ಕ್ಲೋತಿಂಗ್ ಸೆಂಟರ್ ಇದೆ. ಸೊ ಎಲ್ಲರೂ ಪ್ಲೀಸ್ ವಿಸಿಟ್ ಮಾಡಿ. ಅಂಟರ್ಪಾಂಟ್ರು ಅಂತಾರೆ ನನಗೆ ಗೊತ್ತಾಗಲ್ಲ. ಬನ್ನಿ ವಿಶ್ವ ಬನ್ನಿ. ಇಲ್ಲಿ ಬಾಯ್ಲಿ ಇವ್ರದ್ದು ಪುಣ್ಯ ಅಂತ PG ಇದೆ. ಲೇಡೀಸ್ PG. ಲೇಡೀಸ್ ಗರ್ಲ್ಸ್ PG ಇದೆ. ಸೊ ಐ ಆಮ್ ದಿ ಪ್ರೊಪ್ರೈಟರ್ ಆಫ್ ದಟ್ PG. ಸೊ ಡಿ ಗ್ರೂಪ್ ಅಲ್ಲಿ ಯಾವುದೇ ರೀತಿ ಸಪೋರ್ಟ್ ಬೇಕಿದ್ರೆ ವಿಶ್ವ ಮತ್ತೆ ಮೇಘ ಅವ್ರನ್ನ ಕಾಂಟ್ಯಾಕ್ಟ್ ಪ್ಲೀಸ್ ಮಾಡಿ. ಡು ಕಾಂಟ್ಯಾಕ್ಟ್ ಅಸ್. ಓಕೆ. ನೀವು ಸೆಲ್ಫ್ ಎಂಪ್ಲಾಯಾ? ನೋ ಸಾರಿ, ಇಟ್ಸ್ ಜಾಬ್ ಓನ್ಲಿ ಫಾರ್ ಜಾಬ್ ಬಿಡಿ. ಜಾಬ್ ಅವರೆಲ್ಲ ವೀಡಿಯೋಗೆ ಬರೋದೇ ಬೇಡ. ನೀವು ಜಾಬ್. ಥ್ಯಾಂಕ್ ಯು ವೆರಿ ಮಚ್. ನಾನು ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ನಂದು ಗ್ಲಿಟರ್ ಗರ್ಲ್ ಅಂತ ಲೇಡೀಸ್ ಸಲೂನ್ ಇದೆ, ನಿಮ್ಗೆಲ್ಲರೂ ಗೊತ್ತಿರ್ಬೋದು. ಮೊದಲೇ ಹೇಳ್ದಂಗೆ ಅವ್ರದ್ದು ಪುಣ್ಯ ಗರ್ಲ್ಸ್ PG ಇದೆ. ಅಂಡ್ ಇವ್ರದ್ದು ಅದಕ್ಕಿಂತ ಮುಂಚೆ ಸ್ಟಾರ್ಟ್ ಆಗಿರೋದು ಸ್ಟ್ಯಾಗ್ ಕ್ಲಾತಿಂಗ್ ಇದೆ. ಸೊ ವಿ ಆರ್ ಆಂಟ್ರಪ್ರನರ್ಸ್. ಎಲ್ಲ ಒಂದೇ ಸಲ ಹೇಳಿ. ರೆಡಿ 1 2 3. ಆಂಟ್ರಪ್ರನರ್. ಅಂಕಲ್ಲ, ವಿ ಆರ್ ಅಂತ ಹೇಳ್ಬಿಟ್ಟು ಹೇಳಿ. ಸೊ ವಿ ಆರ್ ಹಾ 3 2 1 ಸ್ಟಾರ್ಟ್. ವಿ ಆರ್ ಆಂಟ್ರಪ್ರನರ್ಸ್. ಅಂಟರ್ಪಾಂಟರ್. ಅರ್ಪಿತಾ ವಿಶ್ವಕರ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.